ಲೈಟ್ ಹೋದ ತಕ್ಷಣ ಧೃತಿಗೆ ಮತ್ತೆ ತನ್ನ ಆ ಹಳೆಯ ಕಾಡಿನ ಕನಸು ನೆನಪಾಗಿ ಸಣ್ಣದಾಗಿ ಬೆಚ್ಚಿಬಿದ್ದಳು. ಅವಳು ಕತ್ತಲೆಯಲ್ಲಿ ಹಿಂದೆ ಸರಿಯಲು ಹೋದಾಗ ಕೌಂಟರ್ನ ಮೂಲೆಗೆ ಅವಳ ಬಟ್ಟೆ ಸಿಕ್ಕಿ ಹಾಕಿಕೊಂಡಂತೆ ಭಾಸವಾಗಿ ಬ್ಯಾಲೆನ್ಸ್ ತಪ್ಪಿತ್ತು. ಆದರೆ ಅವಳು ಬೀಳುವ ಮುನ್ನವೇ ಶೌರ್ಯ ತಾನು ತಂದಿದ್ದ ಎಮರ್ಜೆನ್ಸಿ ಐಟಮ್ಸ್ಗಳಲ್ಲೊಂದಾದ ಪಾಕೆಟ್ ಟಾರ್ಚ್ ಅನ್ನು ತಕ್ಷಣವೇ ಆನ್ ಮಾಡಿ ತನ್ನ ಇನ್ನೊಂದು ಬಲವಾದ ಕೈಯಿಂದ ಧೃತಿಯ ತೋಳನ್ನು ಗಟ್ಟಿಯಾಗಿ ಹಿಡಿದು ತನ್ನ ಕಡೆಗೆ ಎಳೆದುಕೊಂಡಿದ್ದ. ಟಾರ್ಚ್ನ ಸಣ್ಣ ಹಳದಿ ಬೆಳಕಿನಲ್ಲಿ ಇಬ್ಬರ ಮುಖಗಳು ಅತ್ಯಂತ ಹತ್ತಿರವಾಗಿದ್ದವು. ಶೌರ್ಯನ ಕಣ್ಣುಗಳಲ್ಲಿ ಧೃತಿಯ ಮೇಲಿನ ಆ ತಣ್ಣಗಿನ ಮುನಿಸು ಇತ್ತಾದರೂ ಅವಳು ಹೆದರಿದ್ದಾಳೆಂದು ತಿಳಿದು ಅವನ ಹಿಡಿತದಲ್ಲಿ ಒಂದು ರೀತಿಯ ಮೃದುತ್ವವಿತ್ತು. ಧೃತಿಯ ಹೃದಯದ ಬಡಿತ ಕತ್ತಲೆಯ ನಿಶ್ಶಬ್ದದಲ್ಲಿ ಶೌರ್ಯನಿಗೆ ಸ್ಪಷ್ಟವಾಗಿ ಕೇಳಿಸ್ತಿತ್ತು. ನಾನು ಮೊದಲೇ ಹೇಳಿದ್ದೆ, ಇಲ್ಲಿ ಸುರಕ್ಷತೆಗೆ ಬೇಕಾದ ಎಲ್ಲ ಐಟಮ್ಸ್ ನಾನೇ ತಂದಿದ್ದೀನಿ. ಲೈಟ್ ಹೋದ ತಕ್ಷಣ ಹೆದರೋ ಅಗತ್ಯವಿಲ್ಲ, ಶೌರ್ಯ ಅತ್ಯಂತ ಕಡಿಮೆ ಧ್ವನಿಯಲ್ಲಿ ಅವಳ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದ್ದ. ಧೃತಿ ನಿಧಾನವಾಗಿ ಅವನ ಹಿಡಿತದಿಂದ ತನ್ನ ತೋಳುಗಳನ್ನು ಬಿಡಿಸಿಕೊಂಡಳು. ನಾನು ಹೆದರಲಿಲ್ಲ ಸರ್, ಜಸ್ಟ್ ಬ್ಯಾಲೆನ್ಸ್ ತಪ್ಪಿತ್ತು ಅಷ್ಟೇ ಎಂದಳು. ಮುಖ ತಿರುಗಿಸಿ ತನ್ನ ಕೆಂಪಗಾಗಿದ್ದ ಕೆನ್ನೆಯನ್ನು ಮರೆ ಮಾಡುತ್ತಾ ಶೌರ್ಯ ಸದ್ದಿಲ್ಲದೆ ಲಿವಿಂಗ್ ರೂಮ್ಗೆ ಹೋಗಿ ದೊಡ್ಡ ಸೋಲಾರ್ ಎಮರ್ಜೆನ್ಸಿ ಲೈಟ್ ಆನ್ ಮಾಡಿದ. ಇಡೀ ಮನೆ ಮತ್ತೆ ಬೆಳಕಿನಿಂದ ತುಂಬಿತ್ತು. ಇಬ್ಬರ ನಡುವೆ ಆ ಕತ್ತಲೆಯಲ್ಲಿ ನಡೆದ ಸಣ್ಣ ಕೀಟಲೆ ಮತ್ತು ಮುನಿಸು ಆ ಬಿಡದಿಯ ದಟ್ಟ ಕಾಡಿನ ತಾತ್ಕಾಲಿಕ ಮನೆಯಲ್ಲಿ ಅವರ ಜರ್ನಿಗೆ ಒಂದು ಹೊಸ ರೋಚಕ ತಿರುವು ನೀಡಲು ಸಿದ್ಧವಾಗಿತ್ತು. ಸೋಲಾರ್ ಎಮರ್ಜೆನ್ಸಿ ದೀಪದ ತಿಳಿ ಹಳದಿ ಬೆಳಕು ಆ ವುಡನ್ ಕಾಟೇಜ್ನ ಗೋಡೆಗಳ ಮೇಲೆ ವಿಚಿತ್ರವಾದ ನೆರಳುಗಳನ್ನು ಮೂಡಿಸುತ್ತಿತ್ತು. ಹೊರಗೆ ಮಳೆ ಇನ್ನೂ ಜೋರಾಗ್ತಿತ್ತು. ಮರದ ಎಲೆಗಳ ಮೇಲೆ ಬೀಳುತ್ತಿದ್ದ ಹನಿಗಳ ಸದ್ದು, ದೂರದಲ್ಲಿ ಕೇಳಿಸುತ್ತಿದ್ದ ಕಪ್ಪೆಗಳ ಕರಕರ ಧ್ವನಿ ಕಾಡಿನ ಏಕಾಂತವನ್ನು ಮತ್ತಷ್ಟು ತೀವ್ರಗೊಳಿಸಿತ್ತು. ಧೃತಿ ತನ್ನ ನಡುಗುತ್ತಿದ್ದ ಕೈಗಳನ್ನು ಹತೋಟಿಗೆ ತಂದುಕೊಂಡು ಮತ್ತೆ ಅಡುಗೆ ಕಡೆಗೆ ಗಮನ ಹರಿಸಿದಳು. ಅವಳು ಬೇಗನೆ ಬಿಸಿ ಬಿಸಿ ರೊಟ್ಟಿ ಮತ್ತು ತರಕಾರಿ ಪಲ್ಯವನ್ನು ಸಿದ್ಧಪಡಿಸಿದ್ದಳು. ತಟ್ಟೆಗಳನ್ನು ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿ ಶೌರ್ಯನಿಗೆ ಊಟಕ್ಕೆ ಕರೆದಳು. ಸರ್, ಡಿನ್ನರ್ ರೆಡಿಯಾಗಿದೆ ಎಂದಳು. ಧೃತಿ ಅವಳ ಧ್ವನಿಯಲ್ಲಿ ಆಫೀಸ್ನಲ್ಲಿದ್ದ ಗಡಸುತನ ಸ್ವಲ್ಪ ಕಮ್ಮಿಯಾಗಿತ್ತು. ಶೌರ್ಯ ಸೋಫಾದಿಂದ ಎದ್ದು ಬಂದು ಕುಳಿತುಕೊಂಡ. ಇಬ್ಬರು ಯಾವುದೇ ಸದ್ದಿಲ್ಲದೆ ಊಟ ಮಾಡಲು ಶುರು ಮಾಡಿದರು. ಶೌರ್ಯ ಮೊದಲ ತುತ್ತು ಬಾಯಿಗೆ ಇಟ್ಟ ತಕ್ಷಣವೇ ನಿಂತುಬಿಟ್ಟ. ಧೃತಿ ಆತಂಕದಿಂದ ಅವನ ಮುಖ ನೋಡಿದಳು. ಅಯ್ಯೋ, ಖಾರ ಜಾಸ್ತಿ ಆಯ್ತಾ? ಇವನು ಮತ್ತೆ ಯಾವ ಈಗೋ ಡ್ರಾಮಾ ಮಾಡ್ತಾನೋ ಎಂದುಕೊಂಡಳು. ಆದರೆ ಶೌರ್ಯ ಏನೂ ಮಾತನಾಡದೆ ನಿಧಾನವಾಗಿ ಊಟ ಮುಗಿಸಿದ. ಕೈ ತೊಳೆದುಕೊಂಡು ಬಂದು ಸೋಫಾದಲ್ಲಿ ಕುಳಿತವನೇ ಹೇಳಿದ, ನಾಟ್ ಬ್ಯಾಡ್, ಅಡುಗೆಯಲ್ಲಿ ಪರ್ಫೆಕ್ಷನ್ ಇದೆ. ನಾನು ಅಂದುಕೊಂಡಿದ್ದೆ ಗೋಲ್ಡ್ ಮೆಡಲಿಸ್ಟ್ಗಳಿಗೆ ಬರೀ ಪುಸ್ತಕ ಓದೋಕೆ ಮಾತ್ರ ಬರುತ್ತೆ ಅಂತ. ಧೃತಿ ತಟ್ಟೆಗಳನ್ನು ಕ್ಲೀನ್ ಮಾಡುತ್ತಾ ತಿರುಗಿ ನೋಡಿ ಹೇಳಿದಳು, ನೋಡಿ ಸರ್, ಮನುಷ್ಯನಿಗೆ ಬದುಕೋಕೆ ಅನ್ನ ಎಷ್ಟು ಮುಖ್ಯವೋ ಜ್ಞಾನವೂ ಅಷ್ಟೇ ಮುಖ್ಯ. ನನ್ನ ಅಮ್ಮ ನನಗೆ ಕೇವಲ ಇಂಜಿನಿಯರಿಂಗ್ ಓದಿಸಿದ್ದಲ್ಲ, ಒಬ್ಬ ಸ್ವಾವಲಂಬಿ ಹೆಣ್ಣಾಗಿ ಬದುಕೋದನ್ನು ಹೇಳಿಕೊಟ್ಟಿದ್ದಾರೆ. ನಿಮ್ಮ ಥರ ಬೇರೆಯವರನ್ನು ಸದಾ ಕೆಳಮಟ್ಟದಲ್ಲಿ ನೋಡೋದು ನನ್ನ ರಕ್ತದಲ್ಲೇ ಇಲ್ಲ. ಶೌರ್ಯನ ಮುಖದಲ್ಲೇ ಮತ್ತೆ ಗಂಭೀರತೆ ಆವರಿಸಿತ್ತು. ಧೃತಿ, ನೀನು ಪ್ರತಿ ಸಾರಿಯೋ ನನ್ನ ತಂದೆಯ ಹಳೆಯ ನೆನಪುಗಳನ್ನು ಕೆಣಕ್ತೀಯ. ಅವರು ಕೂಡ ನಿನ್ನ ಥರಾನೇ ನೇರ ನುಡಿಯ ಮನುಷ್ಯರಾಗಿದ್ದರು. ಆದರೆ ಬಿಸ್ನೆಸ್ ಜಗತ್ತಿನಲ್ಲಿ ನೇರ ನುಡಿಗಿಂತ ಹೆಚ್ಚಾಗಿ ರಾಜತಾಂತ್ರಿಕತೆ ಮುಖ್ಯ. ನಾಳೆ ಬೆಳಗ್ಗೆ ನಾವಿಬ್ಬರು ಸೈಟ್ನ ದಕ್ಷಿಣ ಭಾಗಕ್ಕೆ ಹೋಗಬೇಕು. ಅಲ್ಲಿ ಕಲ್ಲು ಬಂಡೆಗಳು ಜಾಸ್ತಿ ಇವೆ, ಬೇಗ ಮಲಗು ಎಂದು ಹೇಳಿ ತನ್ನ ರೂಮ್ ಕಡೆಗೆ ನಡೆದು ಬಾಗಿಲು ಹಾಕ್ಕೊಂಡ. ಧೃತಿ ಕಿಟಕಿಯ ಹೊರಗೆ ನೋಡುತ್ತಿದ್ದ ಮಳೆಯ ಕಡೆ ಕಣ್ಣು ನೆಟ್ಟಳು. ಹೊರಗೆ ಎಷ್ಟೇ ಕಲ್ಲಾಗಿದ್ದರೂ ಒಳಗಡೆ ಎಲ್ಲೋ ಒಂದು ಕಡೆ ಇವನಲ್ಲೂ ನೋವಿದೆ ಎಂದು ಮೊದಲ ಬಾರಿಗೆ ಅವಳಿಗೆ ಭಾಸವಾಗಿತ್ತು. ಅದೇ ಸಮಯದಲ್ಲಿ ಬೆಂಗಳೂರಿನ ವರ್ಧನ್ ಇಂಟರ್ನ್ಯಾಷನಲ್ ಆಫೀಸ್ನ 8ನೇ ಮಹಡಿಯ ಪ್ಯಾಂಟ್ರಿಯಲ್ಲಿ ವಾತಾವರಣ ಭಿನ್ನವಾಗಿತ್ತು. ಸಮಯ ರಾತ್ರಿ 8:30 ಆಗಿದ್ದರೂ ಭವ್ಯ, ಸಂತು ಮತ್ತು ಮಾಧುರಿ ಇನ್ನೂ ಮನೆಗೆ ಹೋಗಿರಲಿಲ್ಲ. ಮೂವರ ಮುಖದಲ್ಲೂ ಧೃತಿಯ ಬಗ್ಗೆ ಅತೀವ ಕಾಳಜಿ ಮತ್ತು ಆತಂಕ ಎದ್ಕಾಣ್ತಿತ್ತು. ಏನೋ ಸಂತು, ಇವತ್ತು ಮಧ್ಯಾಹ್ನದಿಂದ ಧೃತಿ ಫೋನ್ ನಂಬರ್ ಟ್ರೈ ಮಾಡ್ತಿದ್ದೀನಿ, ನೋ ಸರ್ವಿಸ್ ಅಂತಾನೆ ಬರ್ತಿದೆ ಕಣೋ. ನನಗೆ ಯಾಕೋ ಎದೆಯಲ್ಲಿ ಏನೋ ತಳಮಳ ಆಗ್ತಿದೆ. ಆ ಸೈಕೋ ಬಾಸ್ ಅವಳನ್ನು ಕರ್ಕೊಂಡು ಎಲ್ಲಿಗೆ ಹೋಗಿದ್ದಾನೆ? ಭವ್ಯ ತನ್ನ ಫೋನನ್ನು ಮೇಜಿನ ಮೇಲೆ ಬಡಿಯುತ್ತಾ ಅಳುವ ಮುಖ ಮಾಡಿ ಕೇಳಿದಳು. ಸಂತು ತನ್ನ ಕೈಯಲ್ಲಿದ್ದ ಗ್ರೀನ್ ಟೀ ಕಪ್ ಅನ್ನು ಪಕ್ಕಕ್ಕಿಟ್ಟು ಸೀರಿಯಸ್ ಆದ. ಭವ್ಯ, ನನಗೂ ಸ್ವಲ್ಪ ಟೆನ್ಷನ್ ಆಗ್ತಿದೆ. ಕಿರಣ್ ಸರ್ ಹತ್ರ ಕೇಳಿದೆ, ಬಿಡ್ದಿ ಫಾರೆಸ್ಟ್ ರೇಂಜ್ ಒಳಗಡೆ ಆ ಹೆರಿಟೇಜ್ ಪ್ರಾಜೆಕ್ಟ್ಗಾಗಿ ಶೌರ್ಯ ಸರ್ ಸ್ವತಃ ಒಂದು ವುಡನ್ ಹೌಸ್ ಮಾಡಿಸಿದ್ದಾರೆ ಅಂತೆ. ಅಲ್ಲಿಗೆ ಬೇರೆ ಯಾರನ್ನೂ ಬಿಡಲ್ಲ. ಶೌರ್ಯ ಸರ್ ಡ್ರೈವರ್ ರಾಮುಗೆ ಫೋನ್ ಮಾಡಿದ್ದೆ. ಅವನಿಗೂ ಬಾಸ್ ವಾಪಸ್ ಹೋಗೋಕೆ ಹೇಳಿ ಬಿಡದಿ ಗೆಸ್ಟ್ ಹೌಸ್ನಲ್ಲಿ ಇರೋಕೆ ಆರ್ಡರ್ ಮಾಡಿದ್ದಾರೆ ಅಂತೆ. ವಾಟ್? ಮಾಧುರಿ ಕಣ್ಣುಗಳನ್ನು ದೊಡ್ಡದು ಮಾಡಿದಳು. ಅಂದರೆ ಆ ಇಡೀ ದಟ್ಟ ಕಾಡಿನಲ್ಲಿ ಆ ತಾತ್ಕಾಲಿಕ
ಮನೆಯಲ್ಲಿ ಈಗ ಇರೋದು ಬರೀ ಬಾಸ್ ಮತ್ತು ಧೃತಿ ಮಾತ್ರನಾ? ಮೈ ಗಾಡ್, ಇದು ಬರೀ ಆಫೀಸ್ ಟೂರ್ ಥರ ಕಾಣ್ತಿಲ್ಲ. ಆಫೀಸ್ನಲ್ಲಿ ಅವರಿಬ್ಬರ ನಡುವೆ ಇದ್ದ ಆ ದ್ವೇಷದ ಬೆಂಕಿ ಈಗ ಕಾಡಿನ ಒಂಟಿತನದಲ್ಲಿ ಏನೇನಾಗುತ್ತೋ ಏನೋ. ಭವ್ಯ ಮಾಧುರಿಯ ಕೈಯನ್ನು ಚಿವುಟಿ, ಮಾಧುರಿ ಮೇಡಮ್, ನಿಮ್ಮ ಆ ಸಿನಿಮಾ ಕತೆಗಳನ್ನು ಸ್ವಲ್ಪ ನಿಲ್ಲಿಸಿ. ಧೃತಿ ತುಂಬ ಮುಗ್ಧ ಹುಡುಗಿ. ಶೌರ್ಯವರ್ಧನ್ ಎಷ್ಟೇ ಅಹಂಕಾರಿಯಾಗಿದ್ದರೂ ಹೆಣ್ಣು ಮಕ್ಕಳ ವಿಷಯದಲ್ಲಿ ಅವನ ಕ್ಯಾರೆಕ್ಟರ್ ಬಗ್ಗೆ ಯಾವುದೇ ಕೆಟ್ಟ ಗಾಸಿಪ್ ಇಲ್ಲ. ಆದರೆ ಆ ಕಾಡಿನಲ್ಲಿ ಹುಲಿ, ಚಿರತೆ, ಹಾವುಗಳ ಕಾಟ ಇರುತ್ತೆ ಅಲ್ವಾ, ಅದಕ್ಕೆ ನನ್ನ ಭಯ ಎಂದಳು ಕಳವಳದಿಂದ. ಸಂತು ಭವ್ಯಳ ಹೆಗಲ ಮೇಲೆ ಕೈ ಇಟ್ಟು ಧೈರ್ಯ ತುಂಬಿದ್ದ. ಭವ್ಯ, ನೀನು ಹೆದರಬೇಡ. ಶೌರ್ಯ ಸರ್ ಸುರಕ್ಷತೆಯ ವಿಷಯದಲ್ಲಿ ತುಂಬ ಪಕ್ಕಾ ಇದ್ದಾರೆ. ಅವರು ಎಲ್ಲರ ತರಹದ ಎಮರ್ಜೆನ್ಸಿ ಐಟಮ್ಸ್, ಫಸ್ಟ್ ಏಡ್ ಕಿಟ್ ಎಲ್ಲವನ್ನೂ ಕಾರಿನಲ್ಲೇ ತುಂಬಿಸಿಕೊಂಡು ಹೋಗಿರೋದನ್ನು ನಾನು ಖುದ್ದಾಗಿ ನೋಡಿದ್ದೀನಿ. ಧೃತಿ ಮೇಡಮ್ ಕೂಡ ಧೈರ್ಯಶಾಲಿ. ಆ ಹಿಟ್ಲರ್ಗೆ ತಕ್ಕ ಪಾಠ ಕಲಿಸೋ ಯೋಗ್ಯತೆ ಅವಳಿಗೆ ಮಾತ್ರ ಇರೋದು. ನಾಳೆ ಬೆಳಿಗ್ಗೆ ಹೇಗಾದರೂ ಮಾಡಿ ನೆಟ್ವರ್ಕ್ ಸಿಕ್ಕ ತಕ್ಷಣ ಧೃತಿ ನಮಗೆ ಮೆಸೇಜ್ ಮಾಡ್ತಾಳೆ, ನೋಡ್ತಾ ಇರು. ಮೂವರು ಧೃತಿಯ ಸುರಕ್ಷತೆಗಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ನಿಧಾನವಾಗಿ ಆಫೀಸ್ನಿಂದ ಹೊರ ನಡೆದರು. ಮಾರನೇ ದಿನ ಬೆಳಿಗ್ಗೆ ಕಾಡಿನಲ್ಲಿ ಹಕ್ಕಿಗಳ ಚಿಲಿಪಿಲಿ ಧ್ವನಿಯೊಂದಿಗೆ ಮುಂಜಾನೆ ತಂಪಾಗಿ ಆರಂಭವಾಗಿತ್ತು. ನಿನ್ನೆ ರಾತ್ರಿ ಬಿದ್ದ ಮಳೆಗೆ ಗಿಡ ಮರಗಳೆಲ್ಲ ಹಸಿರಾಗಿ ಕಂಗೊಳಿಸುತ್ತಿದ್ದವು. ಮಣ್ಣಿನ ಸುವಾಸನೆ ಇಡೀ ಪರಿಸರದಲ್ಲಿ ತುಂಬಿತ್ತು. ಧೃತಿ ಬೆಳಗ್ಗೆ 9 ಗಂಟೆಗೆ ಎದ್ದು ರೆಡಿಯಾಗಿದ್ದಳು. ಅವಳು ತನ್ನ ಬ್ಯಾಗ್ನಿಂದ ಸೋಲಾರ್ ಪವರ್ ಬ್ಯಾಂಕ್ ತೆಗೆದು ಫೋನ್ ಚಾರ್ಜ್ ಮಾಡಿ ನೋಡಿದಳು. ಆದರೆ ಇನ್ನೂ ನೆಟ್ವರ್ಕ್ ಬಂದಿರಲಿಲ್ಲ. ಅವಳು ಕಿಚನ್ಗೆ ಹೋಗಿ ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡಿದಳು. ಈ ಬಾರಿ ಅವಳು ಸಾಂಪ್ರದಾಯಿಕ ಶೈಲಿಯಲ್ಲಿ ಡಿಕಾಕ್ಷನ್ ಇಳಿಸಿ ಪರ್ಫೆಕ್ಟ್ ಆಗಿ ಮಾಡಿದ್ಲು. ಶೌರ್ಯ ತನ್ನ ಟ್ರ್ಯಾಕ್ ಸೂಟ್ ಧರಿಸಿ ರೂಮ್ನಿಂದ ಹೊರಗೆ ಬಂದ ತಕ್ಷಣ ಕಾಫಿಯ ಸುವಾಸನೆ ಅವನ ಮೂಗಿಗೆ ಬಡಿಯಿತು. ಧೃತಿ ಕಾಫಿ ಕಪ್ ಅನ್ನು ಟೇಬಲ್ ಮೇಲಿಟ್ಟು, ನಿಮ್ಮ ಫಿಲ್ಟರ್ ಬ್ಲ್ಯಾಕ್ ಕಾಫಿ ಸರ್, ವಿತೌಟ್ ಶುಗರ್ ಎಂದಳು ಸವಾಲಿನ ನೋಟ ಬೀರಿ. ಶೌರ್ಯ ಕಪ್ ಎತ್ತಿಕೊಂಡು ಒಂದು ಸಿಪ್ ತೆಗೆದುಕೊಂಡ. ಅವನ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದ್ದವು. ಇಷ್ಟು ಪರ್ಫೆಕ್ಟ್ ಫಿಲ್ಟರ್ ಕಾಫಿಯನ್ನು ಅವನು ಇತ್ತೀಚಿನ ದಿನಗಳಲ್ಲಿ ಕುಡಿದಿರಲಿಲ್ಲ. ಅವನು ಮುಖದಲ್ಲಿ ಯಾವುದೇ ಎಕ್ಸ್ಪ್ರೆಷನ್ ತೋರಿಸದೆ, ನಾಟ್ ಬ್ಯಾಡ್, ಕಲಿಯೋ ಬುದ್ಧಿ ಇದೆ ನಿನಗೆ ಎಂದು ಹೇಳಿ ಕಪ್ ಕೆಳಗಿಟ್ಟ. ಊಟದ ನಂತರ ಇಬ್ಬರು ಸರ್ವೆ ಉಪಕರಣಗಳನ್ನು ಹಿಡಿದು ಕಾಡಿನ ದಕ್ಷಿಣ ಭಾಗಕ್ಕೆ ಹೆಜ್ಜೆ ಇಟ್ಟರು. ರಸ್ತೆಗಳು ಸಂಪೂರ್ಣವಾಗಿ ಹಸಿಯಾಗಿದ್ದು ಜಾರುತ್ತಿದ್ದವು. ಧೃತಿ ಜಾಗೃತೆಯಾಗಿ ಹೆಜ್ಜೆ ಇಡುತ್ತಿದ್ದಳು. ಶೌರ್ಯ ಮುಂದೆ ನಡೆದು ಮ್ಯಾಪ್ ನೋಡ್ತಿದ್ದ. ಧೃತಿ ಒಂದು ದೊಡ್ಡ ಕಲ್ಲಿನ ಮೇಲೇರಿ ರಿಸಾರ್ಟ್ನ ಈಸ್ಟರ್ನ್ ಬ್ಲೂ ಪ್ರಿಂಟ್ ಫಿಕ್ಸ್ ಮಾಡಲು ಅಳತೆ ತೆಗೆದುಕೊಳ್ಳುತ್ತಿದ್ದಾಗ ಆ ಒದ್ದೆಯಾದ ಕಲ್ಲಿನ ಮೇಲಿದ್ದ ಪಾಚಿ ಅವಳ ಕಾಲಿಗೆ ಸಿಕ್ಕಿ ತಟ್ಟನೆ ಜಾರಿತ್ತು. ಅಮ್ಮ! ಧೃತಿ ಜೋರಾಗಿ ಕಿರ್ಚುತ್ತಾ ಕೆಳಗೆ ಬೀಳಲು ಹೋದಳು. ಅವಳ ಧ್ವನಿ ಕೇಳಿದ ತಕ್ಷಣ ಶೌರ್ಯ ಹಿಂದೆ ತಿರುಗಿ ತನ್ನ ಕೈಯಲ್ಲಿದ್ದ ಉಪಕರಣಗಳನ್ನು ಎಸೆದು ಚಿರತೆಯಂತೆ ಮುನ್ನುಗ್ಗಿದ್ದ. ಅವನು ಧೃತಿ ಕೆಳಗೆ ಬೀಳುವ ಮುನ್ನವೇ ಅವಳ ಸೊಂಟವನ್ನು ತನ್ನ 2 ಬಲವಾದ ಕೈಗಳಿಂದ ಗಟ್ಟಿಯಾಗಿ ಹಿಡಿದು ತನ್ನ ಎದೆಗೆ ಎಳೆದುಕೊಂಡ. ಆ ಜೋರಾದ ತಳ್ಳುವಿಕೆಗೆ ಇಬ್ಬರು ಪಕ್ಕದಲ್ಲಿದ್ದ ಒಣಗಿದ ಎಲೆಗಳ ಹಾಸಿನ ಮೇಲೆ ಒಟ್ಟಿಗೆ ಉರುಳಿ ಬಿದ್ದರು. ಧೃತಿ ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡಿದ್ದಳು. ಅವಳು ನಿಧಾನವಾಗಿ ಕಣ್ಣು ತೆರೆದಾಗ ಅವಳು ಶೌರ್ಯನ ಕಟ್ಟುಮಸ್ತಾದ ಎದೆಯ ಮೇಲೆ ಸಂಪೂರ್ಣವಾಗಿ ಬಿದ್ದಿದ್ದಳು. ಶೌರ್ಯನ ಮುಖ ಅವಳ ಮುಖಕ್ಕೆ ತೀರಾ ಹತ್ತಿರವಿತ್ತು. ಇಬ್ಬರ ಉಸಿರಾಟದ ವೇಗ ಹೆಚ್ಚಾಗಿತ್ತು. ಕಾಡಿನ ನಿಶ್ಶಬ್ದದಲ್ಲಿ ಮರಗಳ ನಡುವಿನ ಬರುತ್ತಿದ್ದ ಸೂರ್ಯನ ಎಳೆಬಿಸಿಲಿನಲ್ಲಿ ಇಬ್ಬರ ಕಣ್ಣುಗಳು ಒಂದನ್ನೊಂದು ದಿಟ್ಟಿಸಿದ್ದವು. ಶೌರ್ಯನ ಕಣ್ಣುಗಳಲ್ಲಿ ಸದಾ ಇರ್ತಿದ್ದ ಆ ಕ್ರೋಧದ ಜಾಗದಲ್ಲಿ ಈಗ ಅಪ್ಪಟ ಕಾಳಜಿ ಮತ್ತು ಆತಂಕ ಎದ್ದು ಕಾಣಿಸ್ತಿತ್ತು. ಅವನು ಅವಳ ಮುಖದ ಮೇಲಿದ್ದ ಕೂದಲಿನ ಎಳೆಯನ್ನು ತನ್ನ ಬೆರಳುಗಳಿಂದ ಮೆಲ್ಲಗೆ ಪಕ್ಕಕ್ಕೆ ಸರಿಸಿದ್ದ. ಆ ಕ್ಷಣದಲ್ಲಿ ಕೇವಲ ಇಬ್ಬರು ಅತ್ಯಂತ ಸಹಜ ಮತ್ತು ಸುಂದರವಾದ ಭಾವನಾತ್ಮಕ ಕ್ಷಣದಲ್ಲಿದ್ದರು. ಧೃತಿಯ ಹೃದಯ ಡಬಡವ ಎಂದು ಬಡಿದುಕೊಳ್ಳುತ್ತಿತ್ತು. ಅವಳು ತಕ್ಷಣ ಪ್ರಜ್ಞೆಗೆ ಬಂದು ಗಡಿಬಿಡಿಯಿಂದ ಅವನ ಎದೆಯಿಂದ ಕೈ ತೆಗೆದು ನಿಂತಳು. ಮುಖ ಪೂರ್ತಿ ಕೆಂಪಾಗಿತ್ತು. ಶೌರ್ಯ ಕೂಡ ಗಡಿಬಿಡಿಯಿಂದ ಎದ್ದು ತನ್ನ ಬಟ್ಟೆಯಲ್ಲಿದ್ದ ಎಲೆಗಳನ್ನು ಕೊಡವಿಕೊಳ್ಳುತ್ತಾ ಮುಖ ತಿರುಗಿಸಿ ಗಂಭೀರವಾಗಿ ಕೆಮ್ಮಿದ್ದ. ನಾನು ಮೊದಲೇ ಹೇಳಿದ್ದೆ, ಕಾಡಿನಲ್ಲಿ ಕಣ್ಣುಗಳು ತಲೆಯಲ್ಲಿ ಇರಬೇಕು ಅಂತ. ನನ್ನ ಸುರಕ್ಷತಾ ನಿಯಮಗಳನ್ನು ನೀನು ಪಾಲಿಸುತ್ತಿಲ್ಲ ಎಂದು ನನ್ನ ಮುನಿಸನ್ನು ಮತ್ತೆ ತೋರ್ಪಡಿಸಿದರು. ಅವನ ಧ್ವನಿ ನಡುಗ್ತಿತ್ತು. ಧೃತಿ ತನ್ನ ಸೀರೆಯ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ, ಥ್ಯಾಂಕ್ಸ್ ಸರ್, ನನ್ನನ್ನು ಕಾಪಾಡಿದ್ದಕ್ಕೆ ಎಂದು ಅತ್ಯಂತ ಕಡಿಮೆ ಧ್ವನಿಯಲ್ಲಿ ಹೇಳಿ ಮುಂದೆ ನಡೆದಳು. ಇಬ್ಬರ ನಡುವಿನ ದ್ವೇಷದ ಕೋಡೆಗಳು ಈ ಕಾಡಿನ ಏಕಾಂತದಲ್ಲಿ ನಿಧಾನವಾಗಿ ಕರಗಲು ಶುರು ಮಾಡಿದ್ದವು. ಸಂಜೆ ಇಬ್ಬರು ಕಾಟೇಜ್ಗೆ ಮರಳುವಾಗ ಧೃತಿಯ ದೇಹ ಸಣ್ಣದಾಗಿ ನಡುಗುತ್ತಿತ್ತು. ನಿನ್ನೆ ರಾತ್ರಿ ಮಳೆಯಲ್ಲಿ ನೆನೆದಿದ್ದು ಮತ್ತು ಇವತ್ತಿನ ದಣಿವು ಅವಳ ಆರೋಗ್ಯದ ಮೇಲೆ ಪರಿಣಾಮ ಬೀರಿ ಅವಳು ತನ್ನ ರೂಮ್ ಒಳಗೆ ಹೋಗಿ ಬೆಡ್ಶೀಟ್ ಹೊಚ್ಚಿಕೊಂಡು ಮಲಗಿಕೊಂಡಳು. ರಾತ್ರಿ 8:30 ಆದರೂ ಧೃತಿ ಕಿಚನ್ಗೆ ಬರದಿದ್ದನ್ನು ನೋಡಿ ಶೌರ್ಯನಿಗೆ ಆಶ್ಚರ್ಯವಾಯಿತು. ಅವನು ಅವಳ ರೂಮ್ ಬಾಗಿಲನ್ನು ಮೆಲ್ಲಗೆ ತಟ್ಟಿದ್ದ. ಧೃತಿ, ಡಿನ್ನರ್ ಟೈಮ್ ಆಯಿತು, ಇನ್ನೂ ಏನೂ ಮಾಡಿಲ್ಲ ನೀನು?
ಒಳಗಿನಿಂದ ಯಾವುದೇ ಧ್ವನಿ ಬರಲಿಲ್ಲ. ಕೇವಲ ಸಣ್ಣದೊಂದು ಮೂಳುಗುವ ಸದ್ದು ಕೇಳಿಸಿತು. ಶೌರ್ಯ ಆತಂಕದಿಂದ ಬಾಗಿಲು ತಳ್ಳಿ ಒಳಗೆ ಹೋದ. ಬೆಡ್ ಮೇಲೆ ಧೃತಿ ಕಂಬಳಿ ಹೊದ್ದು ಮುದುಡಿಕೊಂಡು ಮಲಗಿದ್ದಳು. ಅವಳ ಮುಖ ಸಂಪೂರ್ಣವಾಗಿ ಕೆಂಪಾಗಿತ್ತು. ಶೌರ್ಯ ಹತ್ತಿರ ಬಂದು ಅವಳ ಹಣೆಯ ಮೇಲೆ ಕೈಯಿಟ್ಟ ತಕ್ಷಣ ಅವನು ಬೆಚ್ಚಿಬಿದ್ದ. ಅವಳ ಶರೀರ ಕೆಂಡದಂತೆ ಕಾಯುತ್ತಿತ್ತು. ಭೀಕರವಾದ ಜ್ವರ ಅವಳನ್ನು ಆವರಿಸಿತ್ತು. ಧೃತಿ, ಮೈ ಗಾಡ್, ನಿನಗೆ ಇಷ್ಟೊಂದು ಜ್ವರ ಇದೆಯಾ? ಶೌರ್ಯನ ಧ್ವನಿಯಲ್ಲಿ ಮೊದಲ ಬಾರಿಗೆ ಅತಿ ದೊಡ್ಡ ಆತಂಕ ಎದ್ದು ಕಾಣಿಸಿತ್ತು. ಅವನು ತಕ್ಷಣ ತಾನು ತಂದಿದ್ದ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯಿಂದ ಜ್ವರದ ಮಾತ್ರೆಗಳನ್ನು ತೆಗೆದ. ಕಿಚನ್ಗೆ ಓಡಿ ಹೋಗಿ ಬಿಸಿನೀರು ತಂದು ಧೃತಿಯನ್ನು ಮೆಲ್ಲಗೆ ಎಬ್ಬಿಸಿ ಅವಳ ತಲೆಯನ್ನು ತನ್ನ ಕೈಯಲ್ಲಿ ಹಿಡಿದು ಮಾತ್ರೆ ತಿನ್ನಿಸಿದ್ದ. ಧೃತಿ ಜ್ವರದ ಮೌಢ್ಯದಲ್ಲೇ ಅಮ್ಮ ಅಮ್ಮ ಎಂದು ಗುಣಗುತ್ತಿದ್ದಳು. ಶೌರ್ಯ ಒಂದು ಸಣ್ಣ ಪಾತ್ರೆಯಲ್ಲಿ ತಣ್ಣೀರು ಮತ್ತು ಬಟ್ಟೆಯನ್ನು ತಂದು ಅವಳ ಬೆಡ್ ಪಕ್ಕದಲ್ಲಿ ಕುಳಿತುಕೊಂಡು ಅವನ ಬಟ್ಟೆಯನ್ನು ತಣ್ಣೀರಿನಲ್ಲಿ ಅದ್ದಿ ಹಿಂಡಿ ಧೃತಿಯ ಹಣೆಯ ಮೇಲೆ ಇಡಲು ಶುರು ಮಾಡಿದ್ದ. ಇಡೀ ರಾತ್ರಿ ಶೌರ್ಯ ಒಂದು ಕ್ಷಣವೂ ಕಣ್ಣು ಮುಚ್ಚಲಿಲ್ಲ. ತಾನು ವರ್ಧನ್ ಕಂಪನಿಯ ಕೋಟ್ಯಾಧೀಶ CEO ಎಂಬುದನ್ನು ಸಂಪೂರ್ಣವಾಗಿ ಮರೆತು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಅವಳ ಆರೈಕೆ ಮಾಡಿದ್ದ. ಬೆಳಗಿನ ಜಾವ 4 ಗಂಟೆಯಾಗುತ್ತಿದ್ದಂತೆ ಧೃತಿಯ ಜ್ವರ ನಿಧಾನವಾಗಿ ಇಳಿಯಿತು. ಅವಳು ಮೆಲ್ಲಗೆ ಕಣ್ಣು ತೆರೆದಾಗ ತನಗಾಗಿ ಇಡೀ ರಾತ್ರಿ ಜಾಗರಣೆ ಮಾಡಿ ತನ್ನ ಬೆಡ್ ಪಕ್ಕದಲ್ಲೇ ಚೇರ್ ಮೇಲೆ ತಲೆ ಇಟ್ಟು ಮಲಗಿದ್ದ ಶೌರ್ಯ ಕಂಡ. ಅವನ ಮುಖದಲ್ಲಿದ್ದ ಆ ಸೌಮ್ಯತೆ ಮತ್ತು ಕಾಳಜಿಯನ್ನು ನೋಡಿ ಧೃತಿ ಕಣ್ಣುಗಳು ತೇವಗೊಂಡವು. ಅಹಂಕಾರದ ಆ ಬಂಡೆಯ ಒಳಗೂ ಒಂದು ಸುಂದರವಾದ ಕರುಣೆಯ ಮನಸ್ಸಿದೆ ಎಂಬ ಸತ್ಯ ಅವಳಿಗೆ ಅರಿವಾಯಿತು. ಬೆಳಗಿನ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕದ ಧೃತಿಯ ಮುಖದ ಮೇಲೆ ಬಿದ್ದಾಗ ಅವಳಿಗೆ ಮೈ ಹಗುರವಾದಂತೆ ಭಾಸವಾಗಿತ್ತು. ಜ್ವರ ಸಂಪೂರ್ಣವಾಗಿ ಇಳಿದಿತ್ತು. ಅವಳು ಕಣ್ಣು ತೆರೆದಾಗ ಪಕ್ಕದ ಚೇರ್ನಲ್ಲಿ ಕುಳಿತಿದ್ದ ಶೌರ್ಯ ತಟ್ಟನೆ ಎಚ್ಚರಗೊಂಡನು. ಇಡೀ ರಾತ್ರಿ ನಿದ್ದೆ ಇಲ್ಲದೆ ಅವನ ಕಣ್ಣುಗಳು ಕೆಂಪಗಾಗಿದ್ದವು. ಧೃತಿ ತಕ್ಷಣ ಬೆಡ್ನಿಂದ ಎದ್ದು ಕುಳಿತುಕೊಳ್ಳುತ್ತಾ ತನ್ನ ಬಟ್ಟೆ ಸರಿಪಡಿಸಿಕೊಂಡಳು. ಅವಳಿಗೆ ಶೌರ್ಯ ಇಡೀ ರಾತ್ರಿ ತನ್ನ ಆರೈಕೆ ಮಾಡಿದ್ದು ನೆನಪಿಗೆ ಬಂದು ಸಣ್ಣದೊಂದು ಮುಜುಗರವಾಯಿತು. ಸರ್, ನೀವೇನಾ ಇಡೀ ರಾತ್ರಿ ಇಲ್ಲೇ ಇದ್ದಿದ್ದು? ಧೃತಿ ಮೆಲ್ಲಗೆ ಕೇಳಿದಳು. ಶೌರ್ಯ ತಕ್ಷಣ ತನ್ನ ಎಂದಿನ ಕಠಿಣ ಮುಖಭಾವವನ್ನು ತಂದುಕೊಂಡು ಎದ್ದು ನಿಂತರು. ಅವನು ತನ್ನ ಕೈಯಲ್ಲಿದ್ದ ಒದ್ದೆ ಬಟ್ಟೆಯನ್ನು ಪಾತ್ರೆಯಲ್ಲಿ ಎಸೆಯುತ್ತಾ ಕಟುವಾದ ಧ್ವನಿಯಲ್ಲಿ ಹೇಳಿದ, ನೋಡು ಧೃತಿ ಹೆಗ್ಡೆ, ನೀನೇನೋ ನಾನು ನಿನ್ನ ಮೇಲೆ ತುಂಬ ಕಾಳಜಿ ತೋರಿಸ್ತಿದ್ದೀನಿ ಅನ್ಕೋಬೇಡ. ನೀನು ನನ್ನ ಅಸಿಸ್ಟೆಂಟ್. ಈ ಸೈಟ್ನಲ್ಲಿ ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಮ್ಮ ಅಜ್ಜಿ ನನ್ನ ಪ್ರಾಣ ತಿಂತಾರೆ. ಅಷ್ಟೇ ಅಲ್ಲದೆ ಈ ಪ್ರಾಜೆಕ್ಟ್ ಲೇಟ್ ಆಗುತ್ತೆ, ಅದಕ್ಕೆ ಮಾತ್ರ ನಾನು ಇಲ್ಲಿದ್ದೆ. ನಿನ್ನ ಈ ವೀಕ್ ಬಾಡಿಯಿಂದ ನನ್ನ ಇಡೀ ರಾತ್ರಿಯ ನಿದ್ದೆ ಹಾಳಾಯಿತು. ಅವನ ಈ ಕಟು ಮಾತುಗಳು ಧೃತಿಯ ಮನಸ್ಸಿಗೆ ತಾಗಿದವು. ಅವನಿಗೆ ಕೃತಜ್ಞತೆ ಹೇಳಬೇಕು ಅಂದುಕೊಂಡಿದ್ದ ಅವಳ ಸ್ವಾಭಿಮಾನ ಮತ್ತೆ ಜಾಗೃತವಾಯಿತು. ನಾನು ನಿಮ್ಮನ್ನು ಇಲ್ಲೇ ಇರಿ ಅಂತ ಕೇಳಿರಲಿಲ್ಲ ಸರ್. ನಿಮ್ಮ ದೊಡ್ಡ ಬಿಸ್ನೆಸ್ ಟೈಮ್ ಹಾಳಾಗುತ್ತೆ ಅಂತ ಗೊತ್ತಿದ್ರೆ ಬಿಡದಿ ರೇಂಜ್ ಆಫೀಸ್ಗೆ ಫೋನ್ ಮಾಡಿ ಯಾರನ್ನಾದರೂ ಕರೆಯಬೇಕಿತ್ತು. ನನ್ನ ದೇಹ ವೀಕ್ ಇಲ್ಲ, ನಿಮ್ಮ ಮನಸ್ಸೇ ಕಲ್ಲಾಗಿದೆ ಎಂದು ಧೃತಿ ಕೋಪದಿಂದ ಬೆಡ್ನಿಂದ ಇಳಿದು ಕಿಚನ್ ಕಡೆಗೆ ನಡೆದಳು. ಶೌರ್ಯ ಹಲ್ಲು ಕಡಿಯುತ್ತಾ ತನ್ನ ರೂಮ್ ಕಡೆಗೆ ಹೋದನು. ಇಬ್ಬರ ನಡುವಿನ ಮುನಿಸು ಮತ್ತು ದ್ವೇಷದ ಗೋಡೆಗಳು ಇನ್ನೂ ಹಾಗೆ ಗಟ್ಟಿಯಾಗಿದ್ದವು. ಅದೇ ಸಮಯದಲ್ಲಿ ಬೆಂಗಳೂರಿನ ವರ್ಧನ್ ಮ್ಯಾನ್ಷನ್ನಿಂದ ವಿಶಾಲವಾದ ಕೈತೋಟದಲ್ಲಿ ಇಂದಿರಾದೇವಿ ಮತ್ತು ಶೌರ್ಯನ್ ತಾಯಿ ಮಾಧವಿ ಒಟ್ಟಿಗೆ ಕುಳಿತು ಬೆಳಗಿನ ಟೀ ಕುಡಿಯುತ್ತಿದ್ದರು. ಇಂದಿರಾದೇವಿಯವರ ಮುಖದಲ್ಲಿದ್ದ ಒಂದು ಚಾಣಾಕ್ಷ ನಗು ಇತ್ತು. ಅತ್ತೆಯವರೇ, ನೀವು ಮಾಡಿರೋ ಈ ಪ್ಲಾನ್ ವರ್ಕ್ ಆಗುತ್ತಾ? ಶೌರ್ಯ ಆಫೀಸ್ನಲ್ಲಿ ಎಷ್ಟೋ ಜನ ಇಂಜಿನಿಯರ್ಗಳು ಇದ್ದರು. ಬೇಕಂತಲೇ ಈ ಹೊಸ ಹುಡುಗಿ ಧೃತಿನೇ ಕರ್ಕೊಂಡು ಆ ಕಾಡಿಗೆ ಹೋಗಿದ್ದಾನೆ. ಅಲ್ಲಿ ಅವರಿಬ್ಬರು ಕಿತ್ತಾಡಿಕೊಂಡು ಬಂದರೆ ಏನು ಮಾಡೋದು? ಮಾಧವಿ ಆತಂಕದಿಂದ ಕೇಳಿದಳು. ಇಂದಿರಾದೇವಿ ನಗುತ್ತಾ ಚಹಾ ಕಪ್ ಕೆಳಗಿಟ್ಟರು. ಮಾಧವಿ, ನಿನ್ನ ಮಗ ಶೌರ್ಯ ಹೊರಗೆ ಎಷ್ಟೋ ಅಹಂಕಾರದ ಬಂಡೆ ಥರ ಕಂಡ್ರು. ಒಳಗಡೆ ಅವನ ತಂದೆಯ ಥರಾನೇ ಮೃದು ಸ್ವಭಾವದವನು. ಅವನ ಈ ಅಹಂಕಾರ ಮುರಿಯೋಕೆ ಧೃತಿಯಂಥ ಸ್ವಾಭಿಮಾನಿ ಹುಡುಗಿನೇ ಬೇಕು. ಆ ಕಾಡಿನ ಸೈಟ್ನಲ್ಲಿ ಇಂಟರ್ನೆಟ್ ಇಲ್ಲ, ಫೋನ್ ನೆಟ್ವರ್ಕ್ ಇಲ್ಲ, ಬೇರೆ ಯಾರೂ ಇನ್ವಾಲ್ವ್ ಆಗೋ ಹಾಗಿಲ್ಲ. ನಾನೇ ಬೇಕಂತ ಕಿರಣ್ ಹತ್ರ ಹೇಳಿ ಆಫೀಸ್ ಆರ್ಡರ್ ರೆಡಿ ಮಾಡಿಸಿದ್ದು. ಮಾಧವಿ ಆಶ್ಚರ್ಯದಿಂದ, ಅಂದರೆ ಆ ಹೆರಿಟೇಜ್ ಪ್ರಾಜೆಕ್ಟ್ಗೆ 3 ದಿನ ಕಾಡಿಗೆ ಹೋಗಬೇಕು ಅನ್ನೋದು ನಿಮ್ಮ ಪ್ಲಾನಾ ಎಂದರು. ಹೌದು. ಇಂದಿರಾದೇವಿ ಕಣ್ಣು ಮಿಟುಕಿಸಿದರು. ಅವರಿಬ್ಬರು ಒಂದೇ ಸೂರಿನಡಿ ಆ ಕಾಡಿನ ಏಕಾಂತದಲ್ಲಿ ಇದ್ದಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಕ್ಕೆ ಚಾನ್ಸ್ ಸಿಗುತ್ತೆ. ಶೌರ್ಯನಿಗೆ ಬೇರೆಯವರ ಶ್ರಮದ ಬೆಲೆ ಗೊತ್ತಾಗುತ್ತೆ. ಧೃತಿಗೆ ಶೌರ್ಯನ ಒಳಗಿರೋ ಆ ಜವಾಬ್ದಾರಿ ತಿಳಿಯುತ್ತೆ. ಇಬ್ಬರ ನಡುವೆ ಸದ್ಯಕ್ಕೆ ಮುನಿಸು ಜಗಳ ಇರ್ಬೋದು, ಆದರೆ ಆ ಜಗಳನೇ ಮುಂದೆ ಇವರಿಬ್ಬರನ್ನು ಹತ್ರ ತರುತ್ತೆ. ನೋಡ್ತಾ ಇರು, ಇದು ವರ್ಧನ್ ಕುಟುಂಬದ ಮುಂದಿನ ಲಕ್ಷ್ಮಿಯನ್ನು ಮನೆಗೆ ತರೋಕೆ ನಾನು ಹಾಕಿರೋ ಮಾಸ್ಟರ್ ಪ್ಲಾನ್ ಎಂದು ಅಜ್ಜಿ ಹೆಮ್ಮೆಯಿಂದ ನಕ್ಕರು. ಮಾಧವಿ ಕೂಡ ಅತ್ತೆಯವರ ಚಾಣಾಕ್ಷತನವನ್ನು ನೋಡಿ ಮನಸ್ಸಿನಲ್ಲೇ ಸಂತೋಷಪಟ್ಟರು. ಇತ್ತ ಬೆಂಗಳೂರಿನ ವರ್ಧನ್ ಆಫೀಸ್ನ 8ನೇ ಮಹಡಿಯ ಮೇನ್ ಹಾಲ್ನಲ್ಲಿ ಸಂತು, ಭವ್ಯ ಮತ್ತು ಮಾಧುರಿ
ಮತ್ತೆ ಗುಂಪುಗೂಡಿದ್ದರು. ಏನೋ ಭವ್ಯ, ಇವತ್ತು ಧೃತಿ ಫೋನ್ ಕನೆಕ್ಟ್ ಆಗ್ತಿಲ್ವಾ? ಮಾಧುರಿ ಕೇಳಿದಳು. ಇಲ್ಲ ಮೇಡಮ್, ಇನ್ನೂ ನಾಟ್ ರೀಚಬಲ್ ಅಂತಾನೆ ಬರ್ತಿದೆ. ಭವ್ಯ ಬೇಸರದಿಂದ ಕಂಪ್ಯೂಟರ್ ಕೀಬೋರ್ಡ್ ತಟ್ಟುತ್ತಿದ್ದಳು. ಸಂತು ತನ್ನ ಎಂದಿನ ತರಲೆ ಸ್ಟೈಲ್ನಲ್ಲಿ ಸೈಡ್ನಿಂದ ಬಂದು, ಕೂಲ್ ಲೇಡೀಸ್, ಇವತ್ತಿನ ಬಿಸಿ ಬಿಸಿ ನ್ಯೂಸ್ ಏನಪ್ಪ ಅಂದರೆ, ಕಿರಣ್ ಸರ್ ಇವತ್ತು ಬೆಳಗ್ಗೆ ಬಾಸ್ ಕಾರಿನ ಡ್ರೈವರ್ ರಾಮುಗೆ ಫೋನ್ ಮಾಡಿದ್ರಂತೆ. ರಾಮು ಹೇಳಿದ್ದಾನೆ, ನಿನ್ನೆ ರಾತ್ರಿ ಬಿಡದಿಯಲ್ಲಿ ಭೀಕರವಾದ ಮಳೆ ಇತ್ತು, ಲೈಟ್ಸ್ ಕೂಡ ಹೋಗಿತ್ತು ಅಂತ. ಯೋಚನೆ ಮಾಡಿ, ಕತ್ತಲೆ ಕಾಡು, ವುಡನ್ ಹೌಸ್, ಮಳೆ. ನಮ್ಮ ಝಾನ್ಸಿ ರಾಣಿ ಧೃತಿ ಮೇಡಮ್ ಆ ಹಿಟ್ಟರ್ಗೆ ರೊಟ್ಟಿ ಮಾಡಿ ಕೊಡ್ತಿರ್ತಾರಾ ಅಥವಾ ಬೈದು ಮಲಗಿಸಿರ್ತಾರಾ ಎಂದು ನಗೆ ಬೀರಿದ. ಭವ್ಯ ಸಂತುನ ಕೈಗೆ ಜೋರಾಗಿ ಚುಚ್ಚಿ, ಸಂತು ತಮಾಷೆ ಮಾಡಬೇಡ, ಧೃತಿಗೆ ಮಳೆ ನೆನೆದರೆ ಬೇಗ ಜ್ವರ ಬರುತ್ತೆ ಕಣೋ, ಅವಳು ಹುಷಾರಾಗಿದ್ದಾಳೋ ಇಲ್ವೋ ಅನ್ನೋದೇ ನನ್ನ ಆತಂಕ ಎಂದಳು. ಗೆಳತಿಯ ಕಾಳಜಿಯಿಂದ ನೀನು ಹೆದರಬೇಡ ಭವ್ಯ, ಬಾಸ್ ಎಷ್ಟೇ ಖಡಕ್ ಆಗಿದ್ರು ಸುರಕ್ಷತೆಯ ವಿಷಯದಲ್ಲಿ ನಂಬರ್ 1. ಧೃತಿ ಮೇಡಮ್ಗೆ ಏನೂ ಆಗೋಕ್ಕೆ ಅವರು ಬಿಡಲ್ಲ ಎಂದು ಸಂತು ಸಮಾಧಾನ ಮಾಡಿದನು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನೆಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಧನ್ಯವಾದಗಳು.